ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ದೊಡ್ಡಪ್ಪ ಊರಲ್ಲಿ ಸತ್ತರೆ ಸುತ್ಕ ಆಗುತ್ತೆ ಅಂತ ಕಾಡು ಹಂಚಿಗೆ ಬಂದಿದ್ಯಾ? ಸಾಯೋದಕ್ಕೆ ಮುಗೀತು ನಿನ್ನ ಕತೆ. ಇನ್ಮೇಲೆ ಈ ಸುಭಾಷ್ದೇ ಅಬ್ರ. ಮೊದಲು ವಿಷಯ ಅಮ್ಮನಿಗೆ ಹೇಳ್ಬೇಕು ಅಂತ ಸುಭಾಷ ಅಂದ್ಕೊಂಡು ಈಶ್ವರಿಗೆ ಫೋನ್ ಮಾಡ್ತಾನೆ. ಹೇಳು ಸುಭಾಷ ಅಂತಾಳೆ ಈಶ್ವರಿ. ಅಮ್ಮ, ನಾನಿವಾಗ ಹೇಳೋ ವಿಷಯ ಕೇಳಿದ್ರೆ ನೀನು ಸಂತೋಷದಲ್ಲಿ ಒಂದು ಗಡಿಗೆ ಹಾಲು ಕುಡಿದ್ಬಿಡ್ತೀಯ ಅಂತ ಸುಭಾಷ ಹೇಳ್ತಾನೆ. ಅಂತ ಸಂತೋಷದ ವಿಷಯ ಏನಿಲ್ಲ ಅಂತಾಳೆ ಈಶ್ವರಿ. ನನ್ನನ್ನು ಊರು ಅಲೆಯಂಗೆ ಮಾಡಿ ನಿಮ್ಮನ್ನ ಮನೆಯಿಂದ ಆಚೆಗೆ ಹಾಕಿ ಶೆಡ್ಡಲ್ಲಿ ಬದುಕಂಗೆ ಮಾಡಿದ್ನಲ್ಲ, ಆ ನಮ್ಮ ಶತ್ರು ಶಿವರಾಮೇಗೌಡ, ಅವನಿಗೆ ರಾಕ್ಷಸ ದುಂಬಿ ಅನ್ನೋ ಹುಳ ಕಚ್ಚಿದ್ದಂತೆ. ಆ ಶಿವರಾಮೇಗೌಡ ಇವಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನಂತೆ. ಅಮ್ಮ, ಇಲ್ಲಿ ಗಂಟ ಹುಳ ಕಡ್ದವರು ಯಾರು ಬದುಕೇ ಇಲ್ವಂತೆ. ಈಗೀತ ಮಾತ್ರ ಅವನು ಗೊಟಕ್ಕೆ ಅನ್ನೋದು ಗ್ಯಾರಂಟಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮಟ್ಟಿಯವರು ಯಾರ್ಯಾರು ಹುಳ ಕಡಿಸ್ಕೊಂಡವ್ರಲ್ಲ ಅವರು 2 ದಿವಸದಲ್ಲಿ ಸ್ವರ್ಗ ಸೇರ್ತಾರೆ, ಚೇ ನರಕ ಸೇರ್ತಾರೆ ಅಂತ ಸುಭಾಷ ಹೇಳ್ತಿರ್ತಾನೆ. ಬಾಯಿ ಮುಚ್ಚೋ ಕತ್ತೆ ಅಂತ ಈಶ್ವರಿ ಹೇಳ್ತಾಳೆ. ಇದೇನಮ್ಮ ಸಂತೋಷದ ವಿಚಾರ ಹೇಳ್ತಾ ಇದ್ರೆ ನನಗೆ ಬೈತಾ ಇದೀಯಾ ಅಂತಾನೆ ಸುಭಾಷ. ಲೇ ಪಾಪಿ, ಶಿವರಾಮೇಗೌಡನ ಜೊತೆ ಸಾವಿನ ಬದುಕಿನ ಜೊತೆ ಹೋರಾಡೋದ್ರಾಗೆ ನಾನು ನಿಮ್ಮ ಅಕ್ಕ ಇದ್ದೀವಿ ಅಂಡ್ಲ ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ, ಏನು ಹೇಳ್ತಾ ಇದೀಯ ನೀನು ಅಂತ ಸುಭಾಷ ಹೇಳ್ತಾನೆ. ಹ್ಞೂ ಸುಭಾಷ, ಆ ಹುಳ ನಮಗೂ ಕಡ್ದಾವೆ, ಅವ್ರ ಜೊತೆ ನಾವು ನರಳ್ತಾ ಇದ್ದೀವಿ, ಬದುಕ್ತೀವ ಸಾಯ್ತೀವ ಅದು ಗೊತ್ತಾಗ್ತಾ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲಮ್ಮ, ನೀವು ಆರಾಮಾಗಿ ಶೆಡ್ಡಲ್ಲಿರೋದು ಬಿಟ್ಟು ಅಲ್ಲಿಗೆ ಹಾಕೋದ್ರಿ ಅಂತ ಸುಭಾಷ ಹೇಳ್ತಿರ್ತಾನೆ. ಅವಳೇ ನೋಡು ಚಿತ್ರ, ಇವಳಿಂದೆ ಕನ್ನೆ ಕಂಡ್ಲ ಉಣಿದ್ಬಿಟ್ಲು ಹೋಗೋಣ ಅಂತ. ಏನು ಮಾಡೋದು ಹೇಳು, ಎಲ್ಲ ನಮ್ಮ ಗ್ರಾಚಾರ. ನಮ್ಮನ್ನು ಬಿಡ್ತಾ ಇಲ್ಲ. ನಮ್ಮ ಸಾವು ಇಲ್ಲೇ ಆಗಬೇಕು ಅಂದರೆ ಯಾರು ಏನು ಮಾಡೋಕತ್ತದ ಹೇಳು, ಅದಕ್ಕೆ ನಮ್ಮನ್ನು ಇಲ್ಲಿ ತನಕ ಕರ್ಕೊಬಂದದೆ. ಸುಭಾಷ, ಹೆಂಗೆಂಗೋ ಆಯ್ತೈತೆ ಕಣ್ಮಗನೆ, ನಿನ್ನನ್ನು ನೋಡದೆ ಎಲ್ಲಿ ಸತ್ತೋತಿನೋ ಅನ್ನಿಸ್ತೈತೆ, ನಿನ್ನನ್ನು ನೋಡಬೇಕು ಅನ್ನಿಸ್ತೈತೆ ಕಣ್ಲ, ಎಲ್ಲೇ ಇದ್ರೂ ಬೇಗ ಬಾ ಮಗನೆ ಅಂತಿರ್ತಾಳೆ ಕಣ್ಣೀರು ಹಾಕ್ಕೊಂಡು ಈಶ್ವರಿ. ಅಮ್ಮ ಹಂಗೆಲ್ಲ ಮಾತಾಡಬೇಡಮ್ಮ, ನಿನ್ನ ಮಗ ಅಂತ ನಾನಿಲ್ವೇ, ನಾನೆಲ್ಲ ನೋಡ್ಕೊತೀನಿ, ನಿನ್ಗೇನೂ ಆಗೋಕ್ಕಿಲ್ಲ, ಸುಮ್ಕಿರು ಅಂತ ಸುಭಾಷ ಹೇಳ್ತಿರ್ತಾನೆ. ಹೆಂಗನ ಆಗಲಿ ಸುಭಾಷ, ನನ್ನ ಕಣ್ಣು ಮುಚ್ಚೋ ಅಷ್ಟೊತ್ತಿಗೆ ನೀನು ಬಾ ಅಂತಾಳೆ ಈಶ್ವರಿ. ಹೆದರ್ಕೋಬೇಡಮ್ಮ, ನಾನೀಗಲೇ ಬರ್ತಾಯಿದ್ದೀನಿ, ನೀನು ಧೈರ್ಯವಾಗಿರೋ ಅಂತಾನೆ ಸುಭಾಷ. ಹುಷಾರು, ಬೇಗ ಬಂದ್ಬಿಡು ಅಂತಾಳೆ ಈಶ್ವರಿ. ಇಲ್ಲ, ನಮ್ಮ ಅಮ್ಮನಿಗೇನೋ ಆಗೋದಕ್ಕೆ ನಾನು ಬಿಡೋದಿಲ್ಲ, ಉಳಿಸ್ಕೊಂಡ್ಲೇಬೇಕು ನಮ್ಮಮ್ಮನ್ನ ಅಂತಿರ್ತಾನೆ ಸುಭಾಷ. ಇತ್ತ ಯಾರೋ ಸತ್ತೋಗಿ ಎತ್ಕೊಂಡು ಹೋಗ್ತಿರ್ತಾರೆ. ಅವ್ರನ್ನ ನೋಡಿ ಭಯ ಪಡ್ತಾರಂತ ಡಾಕ್ಟ್ರು. ಎಲ್ಲರೂ ಕೇಳಿಸ್ಕೊಳ್ಳಿ, ಅವ್ರಿಗೆ ಇಮ್ಯುನಿಟಿ ಪವರು ಕಮ್ಮಿ ಇತ್ತು, ಅದಕ್ಕೆ ಸತ್ತಿದ್ದಾರೆ ಅಂತ ಡಾಕ್ಟ್ರು ಹೇಳ್ತಿರ್ತಾರೆ. ನನ್ನ ಪಕ್ಕದಲ್ಲಿರೋನು ಸತ್ತೋದ, ನನ್ನ ಗತಿ ಏನವ್ವ ಅಂತ ಚಿತ್ರ ಹೇಳ್ತಿರ್ತಾಳೆ. ಎಲ್ಲ ನಿನ್ನಿಂದಾನೆ ಕಣೆ, ಅದ್ದೇ ಅಂದರೆ ನೀನು ಹೋಗ್ಬಿಡ್ಬೇಕು, ಅಟ್ಟಿಲಿ ಹೆಂಗೋ ಬಿದ್ದಿದ್ವಲ್ಲೇ, ಇಲ್ಲಿಗೆ ಕರ್ಕೊಬಂದು ಸಾಯಂಗೆ ಮಾಡ್ದಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಇಲ್ಲ ಕಣವ್ವ, ನನ್ನ ಕೈಲಿ ಆಯ್ತಾ ಇಲ್ಲ ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ, ನನಗೂ ಆಯ್ತಾ ಇಲ್ಲ ಕಣೆ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಯಾಕೋ ಗೊತ್ತಿಲ್ಲ ಚಿತ್ರ, ನಾ ಎಲ್ರಿಗಿಂತ ನಾನೇ ಬಿರಿನ್ ಸತ್ತೋತೀನಿ ಅನ್ನಿಸ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ನೀನೇ ಹಿಂಗಂದ್ರೆ ನನ್ನ ಗತಿ ಏನು ಹೇಳೋ, ಮೈಯೊಳಗೆ ಬೆಂಕಿ ಹತ್ತಂಗೆ ಆಯ್ತೈತೆ ಕಣವ್ವ, ಹಾಸಿಗೆನೆ ಎತ್ತಿ ಹೊಚ್ಕೊಳೋಣ ಅನ್ನಷ್ಟು ಚಳಿ ಆಯ್ತೈತೆ ಕಣವ್ವ, ಏನು ಮಾಡಲಿ ಅಂತ ಚಿತ್ರ ಹೇಳ್ಕೊಂಡು ಅಳ್ತಿರ್ತಾಳೆ. ಅಲ್ಲ ಕಣೆ ಸಾವಿತ್ರಿ, ನನ್ನ ನೋವಿಂದ ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ, ನಿನಗೇನು ಆಯ್ತಾ ಇಲ್ವೇನೆ ಅಂತ ಅಳ್ತಿರ್ತಾಳೆ ವಿನಂತಿ. ಅಯ್ಯೋ, ನಿಮಗೆಲ್ಲ ಮಾತಾಡೋದಕ್ಕಾದ್ರೂ ಶಕ್ತಿ ಐತೆ, ನನಗೆ ಉಸಿರಾಡೋಕ್ಕೆ ಕೂಡ ಶಕ್ತಿ ಇಲ್ಲ, ನಾನು ಆಗಲೇ ಸ್ವರ್ಗದ 3ನೇ ಬೀದಿಲಿದ್ದೀನಿ ಅನ್ನಿಸ್ತೈತೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಲೇ ಸಾವಿತ್ರಿ, ಅದು 3ನೇ ಬೀದಿ ಅಲ್ಲ, 3ನೇ ಬಾಗ್ಲು ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ, ಏನೇ ಒಂದು ಕಣೆ, ನನ್ನ ಕೈಲಿ ಆಯ್ತಿಲ್ಲ ಕಣೆ ಅಮ್ಮ ಅಂತಿರ್ತಾಳೆ ಸಾವಿತ್ರಿ. ಲೇ, ಈಗ ಸಾವಿತ್ರಿ ಮಾತಾಡಿದ್ಮ್ಯಾಕೆ ಯಾಕೋ ಒಂಚೂರು ಸಮಾಧಾನ ಆಗ್ತೈತೆ ಕಣೆ, ಹೋದ್ರೆ ಅವಳು ಬರ್ತಾಳೆ ನಮ್ಮಿಂದೆ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಲೆಕ್ಚರರು ಬಂದು ಹೇಳ್ತಿರ್ತಾರೆ. ಸರ್, ಯಾವುದೇ ಆಂಟಿಬಯೋಟಿಕ್ ಕೊಟ್ರೂ ಜ್ವರ ಕಮ್ಮಿನೇ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಡಾಕ್ಟ್ರ್ ಇಬ್ಬರು ಮಾತಾಡ್ಕೊತಿರ್ತಾರೆ. ಡಾಕ್ಟರ್, ನಮ್ಮ ಮಾವಿನ ಕಂಡೀಷನ್ನು ಅಂತಿರ್ತಾರೆ ವಿದ್ಯಾ. ನೋ ಇಂಪ್ರೂವ್ಮೆಂಟ್, ಯಾವ ಮೆಡಿಷನ್ನು ವರ್ಕ್ ಆಗ್ತಾ ಇಲ್ಲ. ವಿದ್ಯಾ, ನೀನು ಪ್ರೆಗ್ನೆಂಟು, ಎಲ್ರಿಗೂ ವಿಪರೀತ ಜ್ವರ ಇದೆ, ದಯವಿಟ್ಟು ನೀನು ಹೊರಗಡೆ ಹೋಗು ಅಂತ ಡಾಕ್ಟ್ರ್ ಹೇಳ್ತಿರ್ತಾರೆ. ಇಲ್ಲ ಸರ್, ನಾನು ಧೈರ್ಯವಾಗಿದ್ದೀನಿ, ನಾನು ಇಲ್ಲೇ ಇರ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ನಾನು ಹೇಳ್ತಾ ಇದ್ದೀನಿ ತಾನೆ, ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ, ದಯವಿಟ್ಟು ಹೊರಗಡೆ ಹೋಗೋ ಅಂತ ಡಾಕ್ಟ್ರ್ ಹೇಳ್ತಾರೆ. ಸರಿ ಸರ್ ಅಂದ್ಕೊಂಡು ಹೊರಗಡೆ ಬರ್ತಾಳೆ ವಿದ್ಯಾ. ಮೇಡಮ್, ರಿಪೋರ್ಟ್ ನೋಡಿ ಅಂತ ತಂದ್ಕೊಡ್ತಾರೆ. ರಿಪೋರ್ಟ್ ನೋಡಿ ಗಾಬರಿಯಾಗಿ, ಸರ್ ಶಾಕಿಂಗ್ ವಿಷಯ ಏನು ಅಂದರೆ ಇಲ್ಲಿ ಗಂಟ ಈ ಸಿಮ್ಟಮ್ಸ್ಗೆ ಔಷಧಿನೇ ಇಲ್ಲ, ಅವ್ರು ಹೇಳ್ದಂಗೆ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡೋದ್ರೆ ವೆದರ್ ಚೇಂಜ್ ಆಗುತ್ತೆ, ಬ್ಲಡ್ ರಿಯಾಕ್ಷನ್ ಆಗಿ ಇಮಿಡಿಯೇಟ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಅದಲ್ಲದೆ DCO ಫೋನ್ ಮಾಡಿ ಮಿನಿಸ್ಟ್ರ್ ಕಂಡೀಷನ್ ಬಗ್ಗೆ ಅಪ್ಡೇಟ್ಸ್ ಕೇಳ್ತಿದ್ದಾರೆ ಅಂತ ಹೇಳ್ತಿರ್ತಾರೆ ಲೆಕ್ಚರ್ ಡಾಕ್ಟ್ರು. ಪರವಾಗಿಲ್ಲ, ಅವ್ರಿಗೆ ಈ ರಿಪೋರ್ಟಲ್ಲಿ ಏನಿದೆ ಅದನ್ನೇ ಹೇಳೋಣ ಅಂತಾರೆ ಇನ್ನೊಬ್ಬ ಡಾಕ್ಟ್ರು. ಇದನ್ನೆಲ್ಲ ಕೇಳಿ ಗಾಬರಿಯಾಗಿ ಚಿತ್ರ, ಯವ್ವ ಏನವ್ವ ಹಿಂಗೆ ಹೇಳ್ತವ್ರೆ ಅಂತಿರ್ತಾಳೆ. ವಿದ್ಯಾ ಹೊರಗಡೆ ಬರ್ತಾಳೆ. ವಿದ್ಯಾ,
ಅವು ಎಲ್ರೂ ಒಳಗಡೆ ಹೆಂಗವ್ರೆ ಅಂತ ಕೇಳ್ತಾಳೆ ಅಜ್ಜಮ್ಮ. ದೊಡ್ಡ ಡಾಕ್ಟ್ರು ಏನು ಹೇಳಿದ್ರವ್ವ, ನನ್ನ ಮಗ ಸಂದಾಗವನೇ ತಾನೇ ಅಂತ ಕೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರಲ್ವೇ, ಯಾರಿಗೂ ಏನೂ ಆಗೋಕ್ಕಿಲ್ಲ, ನೀವು ಧೈರ್ಯ ತಂದ್ಕೊಳ್ಳಿ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಅಲ್ಲಿಗೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರೇ, ಅಪ್ಪಯ್ಯ ಹೆಂಗವ್ರೆ, ಎಲ್ಲರೂ ಹುಷಾರಾಗ್ತಾರಲ್ವೇ ಅಂತ ಭದ್ರ ಕೇಳ್ತಾನೆ. ನಿಮಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವು ಕೊಡೋ ಮೆಡಿಷನ್ನಿಂದ ಒಂದು ತಲೆನೋವು ಕೂಡ ಕಮ್ಮಿ ಆಗ್ತಾ ಇಲ್ಲ. ಟೈಮ್ ಕಳೆದಾಗೆ ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ತೈತೆ. ಮತ್ತು ಈ ಹಳ್ಳಿಯಲ್ಲಿ ಒಬ್ಬ ಲೇಡಿಯವರು ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಮೊದಲು ಮೆದುಳು, ಆಮೇಲೆ ಕಿಡ್ನಿ, ಲಿವರು, ಆಮೇಲೆ ಹಾರ್ಟು, ಹೀಗೆ ಎಲ್ಲ ಅಂಗಾಂಗಗಳು ಫೇಲ್ಯೂರ್ ಆಗೋ ಸಿಚುವೇಶನ್ಗೆ ಹೋಗ್ತಾ ಇದೆ. ಅವ್ರನ್ನ ಬಿಟ್ಟರೆ ಮಂತ್ರಿಗಳ ಸಿಚುವೇಶನ್ನು ತುಂಬ ಡೇಂಜರ್ ಆಗಿದೆ ಅಂತ ಡಾಕ್ಟ್ರ್ ಹೇಳ್ತಿರ್ತಾರೆ. ನೀವೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಡಾಕ್ಟ್ರಮ್ಮ, ಅದಕ್ಕೇನು ಔಷಧಿ ಕೊಡಬೇಕು ಹೇಳಿ, ಅದು ಎಲ್ಲೇ ಇದ್ರೂ ನಾನು ತಗೊಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಇದು ತುಂಬ ಸೀಮಿತವಾದ ಪ್ರದೇಶದಲ್ಲಿರೋ ಸಮಸ್ಯೆ, ಹೊರದ ಜಗತ್ತಿಗೆ ಗೊತ್ತೇ ಇಲ್ಲ. ಇತ್ತೀಚೆಗಷ್ಟೇ ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತಾಗಿ ರಿಸರ್ಚ್ ನಡೀತಾ ಇದೆ, ಅದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಹಂಗಾದ್ರೆ ಈಗ ಅಪ್ಪನ ಪರಿಸ್ಥಿತಿ ಅಂತಾನೆ ಭದ್ರ, ದೇವ್ರ ಮೇಲೆ ಭಾರ ಹಾಕಿ ಪ್ರಯತ್ನ ಮಾಡ್ತಿದ್ದೀವಿ, ಆ ದೇವರೇ ದಾರಿ ತೋರಿಸ್ಬೇಕು ಅಂತ ಹೇಳಿ ಡಾಕ್ಟ್ರು ಹೊರಟೋಗ್ತಾರೆ. ಅಜ್ಜಮ್ಮ ಮೋಹನ ಎಲ್ಲ ಅಳ್ತಿರ್ತಾರೆ. ಚಂಪಾ ನೆನ್ಸ್ಕೊತಿರ್ತಾಳೆ, ಒಬ್ಬ ತಾತ ಬಂದು ಇಲ್ಲಿಂದ ಕಾಡಿಗೋದ್ರೆ ಅಲ್ಲಿ ಮದ್ದು ಸಿಗ್ತೈತೆ ಅಂತ ಹೇಳಿದ್ದನ್ನು ನೆನ್ಸ್ಕೊಂಡು, ಭವ ಕ್ಯಾಂಪಸ್ನಾಗೆ ಯಾರೋ ನಾಟಿ ಔಷಧಿ ಕೊಡೋ ಸಾಧುಗಳು ಬಂದಿದ್ರು, ಅವರು ಕಾಡಿನಲ್ಲೆಲ್ಲೋ ಇದಕ್ಕೆ ಮದ್ದೈತೆ ಅಂತ ಹೇಳ್ತಿದ್ರು ಅಂತ ಚಂಪಾ ಹೇಳ್ತಾಳೆ. ಹಂಗಾದ್ರೆ ಅವ್ರನ್ನೇ ಕರ್ಕೊಬಂದು ಔಷಧಿ ಕೊಡಿಸಿದ್ರೆ ಆದತೆ ಅಂತ ಭದ್ರ ಹೇಳ್ತಿದ್ದ. ಅವ್ರ ತವ ಇದಕ್ಕೆ ಮದ್ದಿಲ್ಲ ಕಣ್ಲಾ, ಆದರೆ ಅವ್ರಿಗೆ ಮದ್ದೆಲ್ಲದೆ ಅಂತ ಗೊತ್ತದೆ. ಸರಿ, ನಾನೀಗ ಅವ್ರನ್ನ ನೋಡ್ಬೇಕಲ್ಲ ಅಂತ ಹೇಳ್ತಾನೆ ಭದ್ರ. ಊರೊಳಗಡೆ ಅವ್ರ ಮನೆ ಅದೇ, ಯಾರು ಬೇಕಾದರೂ ಕರ್ಕೊಂಡೋಗಿ ತೋರಿಸ್ತಾರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗಾದ್ರೆ ಅಪ್ಪಯ್ಯನ ಉಳಿಸ್ಕೋಬೋದು, ಎಲ್ರೂ ಕಾಪಾಡ್ಬೋದು, ನಾನು ಉಳಿಸ್ಕೊಂತೀನಿ ಈಗಲೇ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾನೆ ಭದ್ರ. ಅಪ್ಪಯ್ಯನ ಕತೆ ಮುಗೀತು ಕಣ್ಲಾ ಅಂತಿರ್ತಾನೆ ಶಿವರಾಮೇಗೌಡ. ಅಪ್ಪಯ್ಯ ಅಂತ ಭದ್ರ ಹೇಳ್ತಿರ್ತಾನೆ. ಇದಕ್ಕೆ ಔಷಧಿನೇ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇಲ್ಲ ಅಪ್ಪಯ್ಯ, ಕಾಡಲ್ಲಿ ಒಂದು ಔಷಧಿ ಆದಂತೆ, ಅದನ್ನು ಹೆಂಗೆ ತರಬೇಕು ಹೆಂಗೆ ಕೊಡಬೇಕು ಅಂತ ಒಬ್ರಿಗೆ ಗೊತ್ತಾದಂತೆ, ಅದಕ್ಕೆ ಈಗ ನಾನು ಅಲ್ಲಿಗೆ ಹೋಗಿ ಅದನ್ನು ತಂದು ಏನೇ ಆಗಲಿ ಉಳಿಸ್ಕೊತೀನಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಕಾಡ ನೀನು ಬೇಡ ಮಗ, ಹೋಗ್ಬೇಡ ಕಣ್ಲಾ, ನೀನು ಇನ್ನೂ ಬಾಳಿ ಬದುಕಬೇಕಾಗಿರೋನು, ನಿನ್ನನ್ನು ಅಪಾಯಕ್ಕೆ ತಳ್ಳೋದಕ್ಕೆ ಈ ಅಪ್ಪಯ್ಯನಿಗೆ ಇಷ್ಟ ಇಲ್ಲ ಕಣ್ಲಾ, ಈ ಅಪ್ಪಯ್ಯನಿಗೋಸ್ಕರ ನಿನ್ನ ಜೀವ ಕಳ್ಕೊಳೋದು ಬೇಡ ಕಣ್ಲಾ, ನನ್ನ ಹಣೆ ಬರದಲ್ಲಿ ಹೆಂಗೈತೋ ಹಂಗಾತದೆ, ನೀನು ಹೋಗ್ಬೇಡ ಕಣ್ಲಾ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ನೋಡ್ಲಾ ಭದ್ರ, ನಾನು ಸಾಯೋ ಕೊನೆ ಕ್ಷಣದಲ್ಲಿ ನೀನು ನನ್ನ ಪಕ್ಕದಲ್ಲೇ ಇರಬೇಕು ಕಣ್ಲಾ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸಾಯೋ ಮಾತೆಲ್ಲ ಆಡಬೇಡ ಕಣಪ್ಪಯ್ಯ, ನಿನ್ಗೇನೋ ಆಗೋಕ್ಕಿಲ್ಲ, ನಾನು ಹೋಗಿ ತರ್ತೀನಿ ಅಂತ ಹೇಳ್ತಿರ್ತಾನೆ ಭದ್ರ. ಬೇಡ ಮಗ, ನನ್ನ ಮಾತು ಕೇಳು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಭದ್ರ, ನೀನು ಸಂದಾಗಿರ್ಬೇಕು, ಎಲ್ಲೂ ಹೋಗ್ಬೇಡ ಅಂತಿರ್ತಾರೆ ಶಿವರಾಮೇಗೌಡರು. ನೋಡಪ್ಪಯ್ಯ, ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರ್ತದೆ, ನನಗೇನೂ ಆಗೋಕ್ಕಿಲ್ಲ, ನೀನು ಸುಮ್ಕೆ ಇರು, ನೀನು ನನ್ನ ಬಗ್ಗೆ ಚಿಂತೆ ಮಾಡ್ದಲೇ ಧೈರ್ಯವಾಗಿರೋಪ್ಪಯ್ಯ, ನಾನು ನಿನ್ನ ಉಳಿಸ್ಕೊಂತೀನಿ ಅಂತ ಭದ್ರ ಹೇಳ್ತಿರ್ತಾನೆ. ಬೇಡ ಕಣ್ಲಾ ಅಂತಿರ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ದಯವಿಟ್ಟು ಇನ್ನೇನು ಹೇಳ್ಬೇಡ, ನಂಗೆ ನಿನ್ನ ಆಶೀರ್ವಾದ ಹೊಂದಿದ್ರೆ ನಾನೇನು ಬೇಕಾದರೂ ಸಾಧನೆ ಮಾಡ್ಕೊಬರ್ತೀನಿ, ನಾನು ಹೇಳ್ತಾ ಇದ್ದೀನಲ್ಲಪ್ಪಯ್ಯ, ನನಗೇನೂ ಆಗೋಕ್ಕಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಭದ್ರ ಅಂತ ಕೂಗ್ತಿರ್ತಾನೆ ಶಿವರಾಮೇಗೌಡ. ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ಇತ್ತ ಹೊರಗಡೆ ಬಂದು, ಅಮ್ಮಮ್ಮ, ನಾನು ಕಾಡಿಗೋಗಿ ಆ ಸಾಧು ಹತ್ರ ಹೋಗಿ ಔಷಧಿ ತಗೊಬರ್ತೀನಮ್ಮಮ್ಮ ಅಂತ ಹೇಳ್ತಿರ್ತಾನೆ ಭದ್ರ. ಅದು ಕಾಡಿನ ಮಧ್ಯದಲ್ಲೇ ಅದೇ ಅಂತೆ, ಅಲ್ಲಿಗೆ ಹೋದವರು ಯಾರು ಹಿಂತಿರುಗಿ ಬಂದೇ ಇಲ್ವಂತೆ, ನಿನಗೇನಾದರೂ ಆದರೆ ನಾವೆಂಗ್ಲೋ ಬದುಕಲಿ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನಿನ್ನ ಆಶೀರ್ವಾದ, ಅಪ್ಪಯ್ಯನ ಆಶೀರ್ವಾದ 100 ಆನೆ ಬಲ ಇದ್ದಂಗೆ, ನನಗೇನೂ ಆಗೋಕ್ಕಿಲ್ಲ, ನೀನು ನನಗೆ ಆಶೀರ್ವಾದ ಮಾಡಿ ಧೈರ್ಯವಾಗಿ ಕಳಿಸ್ಕೊಡು ಅಂತ ಹೇಳಿ ಅಜ್ಜಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ, ಆಶೀರ್ವಾದ ಪಡ್ಕೊತಾನೆ ಭದ್ರ. ನಾನು ಆ ಔಷಧಿನ ತಗೊಂಡು ಬಂದೇ ಬರ್ತೀನಿ, ಅಪ್ಪಯ್ಯನ ಜೀವನ ಕಾಪಾಡ್ತೀನಿ ಅಮ್ಮಮ್ಮ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದರೆ ನಮ್ಗೆ ಹೆಂಗೆ ಅನ್ಯಾಯ ಆಗ್ತೈತೆ ಅಂತ ಭದ್ರ ಹೇಳ್ತಾನೆ. ಆ ತಾಯಿ ಉಲ್ಕೇರವ್ವ ಸದಾ ನಿನ್ನ ಜೊತೆಯಲ್ಲಿದ್ದು ನಿನಗೇನು ಅಪಾಯ ಆಗದಿದ್ದಂಗೆ ನೋಡ್ಕೊಂಡ್ಲಿ ಅಂತ ಅಜ್ಜಮ್ಮ ಹೇಳ್ತಾಳೆ. ನಾನು ಹೋಗಿ ಬರ್ತೀನಿ, ಕ್ವಾಟ್ಲೆ ನೋಡ್ಕೊಳ್ಳ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಡ್ತಾನೆ. ನಮಸ್ಕಾರ ವೈದ್ರೆ, ಇವತ್ತು ರಾಕ್ಷಸ ದುಂಬಿ ಹತ್ರ ಕಚ್ಚಿಸ್ಕೊಂಡು ಸಾವಿನ ಮಧ್ಯೆ ಹೋರಾಡ್ತಾ ಇದ್ದಾರಲ್ಲ ಮಿನಿಸ್ಟ್ರ್ ಅವ್ರ ಮಗ ನಾನು, ಆ ಹುಳುಗಳು ನಮ್ಮ ಮಟ್ಟಿವರ್ಗೆ ಈ ಊರವ್ರಿಗೆ ಎಲ್ಲರಿಗೂ ಕಚ್ಚವೆ, ಪರಿಸ್ಥಿತಿ ಹೆಂಗದೆ ಅಂತ ನಿಮಗೆ ಸಂದ ಗೊತ್ತು ಅಂತ ಭದ್ರ ಹೇಳ್ತಾನೆ. ಇತ್ತ ಒಂದು ಗಿಡದ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ ವಿದ್ಯಾ. ಗೊತ್ತಿದ್ರು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನನಗೆ ನೋವು ಕಾಡ್ತಾ ಇದೆ ಅಂತ ಸಾಧುಗಳು ಹೇಳ್ತಾರೆ. ನೋಡಿ, ನೀವೇನು ನೊಂದ್ಕೊಬಿಡೋಕೆ ಹೋಗಬೇಡಿ, ನಿಮ್ಗೆ ಹೆಂಗಿದ್ರೂ ಮದ್ದೆಲ್ಲಿ ಸಿಗ್ತೈತೆ ಅಂತ ಗೊತ್ತದಲ್ಲ, ಆ ಜಾಗ ಎಲ್ಲಿ ಅಂತ ಹೇಳಿ ಸಾಕು ಅಂತ ಭದ್ರ ಹೇಳ್ತಾನೆ. ಅದೇನು ಸಾಧಾರಣವಾದ ಕಾಡು ಅನ್ಕೊಂಡ, ಅದು ಭಯಂಕರವಾದ ಕೊಂಡ ಅರಣ್ಯ, ಸಾವಿನ ಬಾಗ್ಲಲ್ಲಿ ನಿಂತಿರೋ ಆ ಜನನ ಉಸ್ಕೊಂತೀನಿ ಅನ್ನೋ ಹುಚ್ಚು ಭ್ರಮೆಯಲ್ಲಿ ನಿನ್ನ ಜೀವ ಕಳ್ಕೊಬೇಡ, ಸುಮ್ಮನೆ ಹೊಂಟೋಗು ಅಂತ ಸಾಧುಗಳು ಹೇಳ್ತಾ ಇರ್ತಾರೆ. ಅಯ್ಯೋ, ಆ ಕಾಡು ಅಷ್ಟೊಂದು ಭಯಂಕರವಾಗಿದೆ ಅಂದ್ಮೇಕೆ ನಮ್ಮ ಅಟ್ಟಿವರ್ನ ಊರವ್ರನ್ನೆಲ್ಲ ಹೆಂಗೆ ಕಾಪಾಡೋದು ಅಂತ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ಯಾರಿಗೆ ಯಮನ ಕರೆ ಬಂದಿರ್ತದೋ
ಅಂಥವ್ರಿಗೆ ಅವಳ ಕಚ್ಚೋದು. ಅವಳ ಕಚ್ಚಿದೆ ಅಂದರೆ ಈ ಮಣ್ಣಿನ ಋಣ ಮುಗ್ದೈತೆ ಅಂತ ಅರ್ಥ. ಬೇಡ ಹೊಂಟೋಗು ಅಂತಿರ್ತಾರೆ ಸಾಧುಗಳು. ನೋಡಿ, ನಮ್ಮ ಅಪ್ಪಯ್ಯ ಯಾವಾಗ್ಲೂ ಪ್ರಯತ್ನ ಮಾಡದೆ ಸೋಲು ಒಪ್ಕೋಬೇಡ ಅಂತ ಹೇಳವ್ರೆ. ಅಂತ ನಮ್ಮ ಅಪ್ಪಯ್ಯನ ಕಾಪಾಡೋದಕ್ಕೆ ನಾನು ಯಾವ ಪ್ರಯತ್ನನೂ ಮಾಡಲಿಲ್ಲ ಅಂತಂದರೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ನಿಮಗೆ ದಯವಿಟ್ಟು ಬೇಡ್ಕೊತಾ ಇದ್ದೀನಿ, ಕೈ ಮುಗ್ದು ನನ್ನ ತಂದೆ ತತ್ತೀನಿ, ಆ ದಾರಿ ಯಾವುದು ಅಂತ ತೋರಿಸಿ ನನಗೆ ಅಂತ ಭದ್ರ ಹೇಳ್ತಿರ್ತಾನೆ. ಅಪ್ಪಯ್ಯ ಅವರು ಅಷ್ಟೊಂದು ಕೇಳ್ಕೊಂತವ್ರೆ ತಾನೆ, ಅವರೇನೋ ನಿನ್ನನ್ನು ಕಾಡ್ಗೋಗು ಅಂತ ಹೇಳ್ತಿದ್ದಾರೆ, ದಾರಿ ತೋರು ಅಂತ ಹೇಳ್ತಿದ್ದಾರೆ ಅಟ್ಟಯ್ಯ ಅಂತ ಸಾಧುಗಳ ಮಗಳು ಹೇಳ್ತಿರ್ತಾಳೆ. ಆ ರಾಕ್ಷಸ ದುಂಬಿಗಳು ಭಯಂಕರವಾದ ದಟ್ಟವಾದ ಕಾಡಲ್ಲಿ ಜೇನುಗೂಡಂಗೆ ಗೂಡು ಕಟ್ಕೊಂಡು ಬದುಕ್ತಾವೆ. ಜೇನು ಮಕರಂದ ಇರಿದ್ರೆ ಇವು ರಕ್ತ ಇರ್ತವೆ. ಮನುಷ್ಯನ ರಕ್ತ ಇಲ್ಲ ಪ್ರಾಣಿಗಳ ರಕ್ತ ವಾಸನೆ ಹಿಡ್ದು ಒಂದೇ ಕಿತ ದಾಳಿ ಮಾಡಿ ರಕ್ತ ಕುಡಿತವೆ. ಅಂತ ಕ್ರೂರವಾದ ಗೂಡುಗಳಲ್ಲೇ ಆ ಮದ್ದಿರೋದು. ಅದನ್ನ ನಿನ್ನಿಂದ ತರಕಾತದ ಅಂತ ಸಾಧುಗಳು ಕೇಳ್ತಾರೆ. ಕಾಡಲ್ಲಿರ್ಬೇಕಾದವು ನಾಡಿಗೆ ಬಂದು ಮನುಷ್ಯನ ರಕ್ತ ಕುಡಿತವೆ ಅಂದ್ಮೇಕೆ ಅವು ಕಾಡಲ್ಲಿರೋ ಅವುಗಳ ಗೂಡಕ್ಕೆ ಕೈ ಹಾಕಿ ತರ್ಬೋದಲ್ವಾ ಹೇಳಿ ಅಂತ ಭದ್ರ ಹೇಳ್ತಾನೆ. ನಿನ್ನ ಬಿಸಿ ರಕ್ತದ ಆವೇಶ ಹೋಗಿ ತಂದ್ಬಿಡೋಣ ಅಂತ ಹೇಳ್ಬೋದು. ನೀನು ಆ ಗೂಡನ್ನ ಮುಟ್ಟೋದಿರ್ಲಿ, ನಿನ್ನ ಆ ಗೂಡಿನ ಹುಳುಗಳು ಹತ್ರನೂ ಬಿಟ್ಕೊಳ್ಳೋದಿಲ್ಲ. ಆದರೂ ನೀನು ಬಲವಂತ ಮಾಡ್ತಾ ಇದೀಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಅಲ್ಲಿಗೆ ಹೋಗೋಕ್ಕೆ ದಾರಿ ಅಂತ ಕೈ ತೋರಿಸಿ ಹೇಳ್ತಾರೆ ಸಾಧುಗಳು. ಹೇಗೆ ತರಬೇಕು ಅಂತ ಎಲ್ಲ ವಿವರವಾಗಿ ಹೇಳ್ತಿರ್ತಾರೆ ಸಾಧುಗಳು. ಅದನ್ನೆಲ್ಲ ಕೇಳಿಸ್ಕೊಂಡು, ನೋಡಿ, ಭೂಮಿ ಮೇಲೆ ಇರೋ ಅತಿ ಬುದ್ಧಿವಂತ ಪ್ರಾಣಿ ಅಂದರೆ ಈ ನರಮನುಷ್ಯ. ನಾವು ಯಕಶ್ಚಿತ್ತು ಒಂದು ಹುಳನ ದಾಟಿ ಹೋಗೋಕ್ಕಾಗಲ್ವೇ? ಹೋಗೇ ಹೋಯ್ತೀನಿ ಅಂತ ಭದ್ರ ಹೇಳ್ತಾನೆ. ಆಯಿತು, ಅದನ್ನು ದಾಟಿ ಅವಳುಗಳ್ನು ಸಾಯಿಸಿ ಅದ್ರ ಗೂಡಿಗೆ ಕೈ ಹಾಕಕ್ಕೆ ಸಾಧ್ಯವಾದರೆ ಅದನ್ನು ಒಡೆದು ನೋಡು. ಅದರ ಒಳಗಡೆ ಕಾವಿ ಬಣ್ಣದ ಬೀಜಗಳಿರ್ತವೆ. ಅವೇ ಅವ್ರ ಪ್ರಾಣ ಕಾಪಾಡೋ ಸಂಜೀವಿನಿ. ಅದಕ್ಕೆ ಜೇನುತುಪ್ಪ, ಆಡಿನಾಲು, ಬೇವಿನ ಎಲೆ ಜೊತೆಗೆ ಕಷಾಯ ಮಾಡಿ ಕುಡಿಸಿದ್ರೆ ಅವ್ರ ಪ್ರಾಣ ಉಳಿಯೋದಕ್ಕೆ ಸಾಧ್ಯ. ಇಟ್ಟೆಲ್ಲ ಮಾಡೋದಕ್ಕೆ ನಿನ್ನಿಂದ ಆತದ ಅಂತ ಸಾಧುಗಳು ಕೇಳ್ತಾರೆ. ನಮ್ಮಪ್ಪಯ್ಯ ಅಂದರೆ ನನಗೆ ಪ್ರಾಣ, ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೇ ಮಾಡ್ತೀನಿ. ಅಂಥದ್ರಲ್ಲಿ ಕಾಡ್ಗೋಗಿ ಮದ್ದು ತರೋದು ದೊಡ್ಡ ಕೆಲಸನೇ. ಖಂಡಿತ ತಂದೆ ತರ್ತೀನಿ ಅಂತ ಭದ್ರ ಹೇಳ್ತಾನೆ. ನೀನು ಬದುಕಬೇಕಂದ್ರೆ ಅವಳ ಸಾಯ್ಬೇಕು. ಅದನ್ನು ಸಾಯ್ಸಾಕಿರೋದು ಒಂದೇ ದಾರಿ, ಬೆಂಕಿ. ಅದು ನಿನ್ನ ಜೊತೆ ಇರಲಿ. ಒಟ್ಟಿನಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ದೇವರು ಕಾಪಾಡಬೇಕು ಅಂತ ಸಾಧುಗಳು ಹೇಳ್ತಾರೆ. ನಮ್ಮ ಅಪ್ಪಯ್ಯನ ಆಶೀರ್ವಾದ ನನಗೆ ಶ್ರೀರಕ್ಷೆ ಇದ್ದಂಗೆ. ನಾನು ಮದ್ದಿನ ಜೊತೆ ಬಂದೇ ಬರ್ತೀನಿ, ನೀವು ಜೀವ ಉಳಿಸೋದಕ್ಕೆ ಸಿದ್ಧವಾಗಿರಿ ಅಂತ ಹೇಳಿ ಭದ್ರ ಹೋಗೋದಕ್ಕಂತ ಹೋಗ್ತಾನೆ. ನಿಂತ್ಕೋ ಅಂತಾರೆ ಸಾಧುಗಳು. ಹೋಯ್ತಾ ಇರೋ ದಾರಿಯಲ್ಲಿ ಗುಡಿ ಇದೆ, ಒಳಕ್ಕೋಗೋ ಮೊದಲು ಆ ತಾಯಿಗೆ ನಮಸ್ಕಾರ ಮಾಡಿ ಹೋಗೋ, ಎಲ್ಲ ಒಳ್ಳೇದೇ ಆಗ್ತದೆ ಅಂತಾರೆ ಸಾಧುಗಳು. ಸರಿ ಅಂತ ಹೋಗ್ತಾನೆ ಭದ್ರ. ಇತ್ತ ವಿದ್ಯನ್ನು ಕಾಡಿಗೆ ಹೋಗೋದಕ್ಕೆ ಸಿದ್ಧವಾಗಿರ್ತಾಳೆ. ಆ ಊರಿನೊಬ್ಬನೇ ಹೆಂಗಸ್ರ ಜೊತೆಯಲ್ಲಿ ಸಹಾಯ ತಗೊಂಡು, ಅಕ್ಕ ನಾನು ಹೇಳಿದ್ದೆಲ್ಲ ಇದ್ರಲ್ಲಿ ಇದೆ ಅಲ್ವಾ ಅಂತ ಕೇಳ್ತಾಳೆ ವಿದ್ಯಾ. ಅಲ್ಲ ಕಣವ್ವ, ಇದ್ರನ್ನೆಲ್ಲ ಯಾಕೆ ತರ್ಸ್ಕೊಂಡ್ರಿ ಅಂತ ಕೇಳ್ತಾರೆ ಆ ಊರಿನ ಹೆಂಗಸು. ಅಕ್ಕ, ನಮ್ಮ ಮಾವನಿಗೆ ಔಷಧಿ ತರೋದಕ್ಕಂತ ನನ್ನ ಗಂಡ ಕಾಡೊಳಗಡೆ ಹೋಗವ್ರೆ. ಕಾಡೊಳಗೆ ಹೋದ್ಮೇಕೆ ಎಲ್ಲ ಒಂದೇ ಜಾಗದಲ್ಲಿ ಸಿಗಾಕಿಲ್ಲ ಅಲ್ವೇ, ಹುಡುಕ್ಬೇಕು, ಶಾನೆ ಹುಡುಕ್ಬೇಕು. ಅದಕ್ಕೆ ನಾನು ಅವ್ರ ಕೂಟೆ ಓದ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಏನು ತಮಾಷೆ ಮಾಡ್ತಾ ಇದ್ದೀರೇನವ್ವ, ಮೊದಲೇ ಬಸ್ರಿ ಹೆಂಗಸು ನೀವು, ಅದ್ರ ಜೊತೆಗೆ ಕಾಲು ನೋವು. ಇಂಥ ಪರಿಸ್ಥಿತಿನಾಗೆ ಕಾಡು ಒಳಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲವ, ಬೇಡ ಕಣವ್ವ ಅಂತಾರೆ. ಇಲ್ಲ ಅಕ್ಕ, ಮಾವಯ್ಯ ಮತ್ತು ನಮ್ಮ ಮಟ್ಟಿವರು ಸಾವಿನ ಜೊತೆ ಹೋರಾಡ್ತಾ ಇದ್ದಾರೆ. ಈ ಕಡೆ ನನ್ನ ಗಂಡ ಅವ್ರ ಜೀವನೇ ಪಣ್ಕಿಟ್ಟು ಕಾಡು ಒಳಗಡೆ ಹೋಗವ್ರೆ. ಅಂದ್ಮ್ಯಾಕೆ ನಾನು ಹೆಂಗೆ ತಾನೇ ಸುಮ್ಮನೆ ಇರಲಿ? ಅದಕ್ಕೆ ನಾನು ಕಾಡು ಒಳಗೆ ಹೋಗಿ ಆ ಔಷಧಿನ ಹುಡ್ಕೊಬರ್ತೀನಿ. ಇದನ್ನೆಲ್ಲ ತಂದ್ಕೊಟ್ರಿ ಅಲ್ವೇ, ನಿಮ್ಮಿಂದ ಶಾನೆ ಉಪಕಾರ ಆಯಿತು, ಶಾನೆ ಟ್ಯಾಂಕ್ಸು ಅಂತ ಹೇಳಿ ಹೊರಟೋಗ್ತಾಳೆ ವಿದ್ಯಾ. ಅಯ್ಯೋ, ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ಅದು ಬೇರೆ ಸಾಮಾನ್ಯದ್ದು ಕಾಡಲ್ಲ, ಆ ಕಾಡ್ಗೋದವರು ಯಾರೂ ಹಿಂತಿರುಗಿ ಬಂದಿಲ್ಲ. ಅಯ್ಯೋ, ಈ ಹುಡುಗಿನ ಆ ದೇವರೇ ಕಾಪಾಡಬೇಕು ಅಂತ ಆ ಊರಿನವರು ಹೆಂಗಸು ಅನ್ಕೊತಿರ್ತಾಳೆ. ಇತ್ತ ಭದ್ರ, ಅಣ್ಣ ನಾನು ಹೇಳಿರೋದೆಲ್ಲ ಈ ಬ್ಯಾಗಲ್ಲಿ ಇಟ್ಟಿದೆಯಲ್ವೇ ಅಂತ ಕೇಳ್ತಿರ್ತಾನೆ. ಹ್ಞೂ ಅಣ್ಣ ಇಟ್ಟಿದ್ದೀನಿ ಅಂತ ಆ ಊರಿನವನು ಹೇಳ್ತಿರ್ತಾನೆ. ಹಿಂಜಿಡ್ಕೊಂಡು ಬೆಂಕಿ ಹಚ್ಚಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡು, ಅವ್ವ ಹುಟ್ಟಿದಾಗಲೇ ನನ್ನ ತಾಯಿನ ಕಿತ್ಕೊಂಡೆ, ನನ್ನ ತಾಯಿ ಪ್ರೀತಿ ಅನ್ನೋದು ಏನು ಅಂತಲೇ ಗೊತ್ತಿಲ್ಲ, ಆದರೂ ಆ ನೋವು ಏನು ಅಂತ ಗೊತ್ತಾಗ್ದಿದ್ದಂಗೆ ನಮ್ಮ ಅಪ್ಪಯ್ಯ ನನ್ನನ್ನು ನೋಡ್ಕೊಂಡವ್ರೆ ಅಂತ ನಮ್ಮ ಅಪ್ಪಯ್ಯನ್ನೇ ಕಿತ್ಕೊಬೇಡ ಕಣವ್ವ. ನಮ್ಮ ಅಪ್ಪಯ್ಯ ಇಲ್ಲದೆ ನಾನೇನೂ ಅಲ್ಲ. ನಮ್ಮ ಅಪ್ಪಯ್ಯನಿಗೆ ಒಂದು ಚಿಕ್ಕ ನೋವು ಆದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗೋಕ್ಕಿಲ್ಲ. ಅಂಥದ್ರಲ್ಲಿ ಇವತ್ತಿಂಥ ಪರಿಸ್ಥಿತಿಯಲ್ಲಿ ನಮ್ಮ ಅಪ್ಪಯ್ಯನ ನೋಡೋಕ್ಕೆ ನನಗೆ ಶಾನೆ ಕಷ್ಟ ಆಗ್ತದೆ. ಅದಕ್ಕೆ ನನಗೇನಾದರೂ ಪರವಾಗಿಲ್ಲ, ಕಾಡಲ್ಲಿ ಮತ್ತೆ ತಗೊಂಡೋಗುವ ಅಂತ ಬಂದೀವ್ನಿ. ಕಾಡಿನದಿ ದೇವತೆ ನೀನು, ಎಲ್ಲನೂ ಗೊತ್ತಿರೋಳು ನೀನು. ದಟ್ಟ ಕಾಡೊಳಗೆ ನೀನೇ ನನಗೆ ದಾರಿ ತೋರಿಸ್ಬೇಕು. ನಿನ್ನ ನಂಬಿ ನಾನು ಹೋಯ್ತಾ ಇವ್ನಿ, ಕಾಪಾಡವ್ವ ಕಾಪಾಡು ಅಂತ ಹೇಳಿ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ ಅಲ್ಲಿಂದ ಹೊರಡ್ತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.